ನಮಸ್ಕಾರ. 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ರೂಪಣಾತ್ಮಕ ಮೌಲ್ಯಮಾಪನ 2 ಅಥವಾ FA2 ಸಾಧನಾ ಪರೀಕ್ಷೆ 2ರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಕೀ ಉತ್ತರಗಳಿಗೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂಥ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. 2026-27ನೇ ಸಾಲಿನ ಸಮಾಜ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದಾಗಿದೆ. ಗರಿಷ್ಠ ಅಂಕಗಳಿರುವಂಥದ್ದು 20 ಅಂಕಗಳು. ಇನ್ನು ಉತ್ತರಿಸುವುದಕ್ಕೆ ಇರುವಂಥ ಸಮಯಾವಕಾಶ 40 ನಿಮಿಷಗಳಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ. ಇಲ್ಲಿ ಮೊದಲ ವಿಭಾಗದಲ್ಲಿ ಈ ಪ್ರಶ್ನೆಗಳಿಗೆ 4 ಪರ್ಯಾಯ ಆಯ್ಕೆಗಳನ್ನು ನೀಡಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸಬೇಕಾಗಿರುವಂಥದ್ದು. 2 ಬಹು ಆಯ್ಕೆ ಪ್ರಶ್ನೆಗಳಿರುವಂಥದ್ದು. ಪ್ರತಿಯೊಂದು ಸರಿ ಉತ್ತರಕ್ಕೂ ಸಹ 1 ಅಂಕ ದೊರೆಯುವಂಥದ್ದಾಗಿದೆ. ಮೊದಲ ಪ್ರಶ್ನೆ, ಇವುಗಳಲ್ಲಿ ರಾಜ್ಯ ಶಾಸಕಾಂಗದ ಕೆಳಮನೆಯ ಕೇಳಿರುವಂಥದ್ದು 4 ಆಯ್ಕೆಗಳನ್ನು ಕೊಟ್ಟಿರುವಂಥದ್ದು. ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು. ರಾಜ್ಯ ಶಾಸಕಾಂಗಕ್ಕೆ ಸಂಬಂಧಿಸಿದಂತೆ ಕೆಳಮನೆ ಯಾವುದು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದಾಗಿದೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ವಿಧಾನಸಭೆ. ಬಿ ಆಯ್ಕೆ ವಿಧಾನಸಭೆ ಅಂತ ಹೇಳಿ ಉತ್ತರಿಸಿದೆ. ಅದರಲ್ಲಿ ಸರಿಯಾಗಿರುವಂಥ ಉತ್ತರಕ್ಕೆ 1 ಅಂಕ ದೊರೆಯುವಂಥದ್ದು ಆಗಿದೆ. ಇನ್ನು 2ನೇ ಪ್ರಶ್ನೆ, ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ನಿರ್ಗಮಿಸಲು ಕಾರಣ. ಯಾವ ಕಾರಣಕ್ಕೋಸ್ಕರ ಈಶಾನ್ಯದಿಂದ ನೈಋತ್ಯಕ್ಕೆ ನಿರ್ಗಮಿಸುತ್ತವೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು. ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗುವುದು, ಒತ್ತಡ ಕಡಿಮೆಯಾಗಿ ಉಷ್ಣಾಂಶ ಹೆಚ್ಚಾಗುವುದು, ಮಾರುತಗಳು ಈಶಾನ್ಯದ ಕಡೆಗೆ ಬೀಸುವುದು, ಚಂಡಮಾರುತಗಳ ಪ್ರಭಾವ. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತ ಹೇಳಿದಾಗ ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗುವುದು. ಈ ಕಾರಣಕ್ಕೋಸ್ಕರ ಇವು ಈ ರೀತಿಯಾಗಿ ದಿಕ್ಕು ಬದಲಾಯಿಸಿ ಬೀಸುವಂಥದ್ದು ಆಗಿದೆ. ಇನ್ನು 2ನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಒಂದೊಂದು ವಾಕ್ಯದಲ್ಲಿ ಇವುಗಳನ್ನು ಉತ್ತರಿಸಬೇಕಾಗಿರುವಂಥದ್ದು. 2 ಪ್ರಶ್ನೆಗಳಿವೆ. ಸರಿಯಾಗಿರುವಂತಹ ಉತ್ತರಕ್ಕೆ 1 ಅಂಕಗಳು ದೊರೆಯುವಂಥದ್ದಾಗಿದೆ. 3ನೇ ಪ್ರಶ್ನೆ, ಲೋಕಸಭೆಯನ್ನು ಜನತಾ ಸದನ ಎಂದು ಏಕೆ ಕರೆಯುತ್ತಾರೆ? ನೀವು ಕೇಳಿರ್ತೀರಾ ಲೋಕಸಭೆಯನ್ನು ಜನತಾ ಸದನ ಅಂತ ಹೇಳಿ ಕರೆಯುವಂಥದ್ದು. ಯಾವ ಕಾರಣಕ್ಕೋಸ್ಕರ ಇದಕ್ಕೆ ಹೀಗೆ ಕರೆಯುವಂಥದ್ದು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು. ಯಾವ ಕಾರಣಕ್ಕೋಸ್ಕರ ಅಂದಾಗ ಲೋಕಸಭೆ ಸದಸ್ಯರು ಜನರಿಂದ ಆಯ್ಕೆ ಆಗುವುದರಿಂದ ಇದನ್ನು ಜನತಾ ಸದನ ಎಂದು ಕರೆಯುತ್ತಾರೆ. ನೇರವಾಗಿ ಜನರಿಂದ ಇವರು ಆಯ್ಕೆ ಆಗ್ತಾರೆ. ಈ ಒಂದು ರೀತಿಯಾಗಿ ಆಯ್ಕೆ ಆಗುವ ಕಾರಣಕ್ಕೋಸ್ಕರ ಇದನ್ನ ಜನತಾ ಸದನ ಅಂತ ಹೇಳಿ ಕರೆಯುವಂಥದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆ ಇರುವಂಥದ್ದು, ಕರ್ನಾಟಕದಲ್ಲಿ ಪ್ರವಾಸ ಕೈಗೊಳ್ಳಲು ಚಳಿಗಾಲವು ಸೂಕ್ತವಾಗಿದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಯಾವ ಕಾರಣಕ್ಕೋಸ್ಕರ ಚಳಿಗಾಲ ಸೂಕ್ತ? ಕರ್ನಾಟಕದಲ್ಲಿ ಪ್ರವಾಸ ಮಾಡಬೇಕಂದಾಗ ಚಳಿಗಾಲದಲ್ಲಿ ಪ್ರವಾಸ ಮಾಡಬೇಕಾಗಿರುವಂಥದ್ದು ಹೆಚ್ಚು ಸೂಕ್ತವಾಗಿರುವಂತಹ ಅವಧಿಯಾಗಿರುವಂಥದ್ದು. ಯಾವ ಕಾರಣಕ್ಕೋಸ್ಕರ ಅಂತ ಅಂದಾಗ ಈ ಕಾಲದಲ್ಲಿ ಕಡಿಮೆ ಉಷ್ಣಾಂಶ, ಕಡಿಮೆ ಮಳೆ ಹಾಗೂ ಆರ್ದ್ರತೆ ಇರುವುದು. ಇಲ್ಲಿ ಕಡಿಮೆ ಉಷ್ಣಾಂಶ ಇರ್ತದೆ, ಕಡಿಮೆ ಮಳೆ ಇರ್ತದೆ ಮತ್ತು ಆರ್ದ್ರತೆ ಇರುವಂಥದ್ದು. ಈ ಎಲ್ಲ ಕಾರಣಕ್ಕೋಸ್ಕರ ಇದು ಚಳಿಗಾಲದಲ್ಲಿ ಸೂಕ್ತವಾಗಿರುವಂಥದ್ದು ಅಂತ ಹೇಳಿ ಉತ್ತರಿಸಿದೆ. ಅದರಲ್ಲಿ 1 ಅಂಕ ಇದಕ್ಕೆ ದೊರೆಯುವಂಥದ್ದು ಆಗಿದೆ. ಇನ್ನು 3ನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುತ್ತದೆ. 2 ಪ್ರಶ್ನೆಗಳಿವೆ. ಪ್ರತಿಯೊಂದು ಸರಿ ಉತ್ತರಕ್ಕೂ 2 ಅಂಕದಂತೆ ಒಟ್ಟು 4 ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದ್ದಾಗಿದೆ. 5ನೇ ಪ್ರಶ್ನೆ, ಶಂಕರಾಚಾರ್ಯರು ಸ್ಥಾಪಿಸಿದ ಪ್ರಮುಖ ಮಠಗಳನ್ನು ಹೆಸರಿಸಿ. ಯಾವ್ಯಾವ ಮಠಗಳನ್ನು ಇವರು ಸ್ಥಾಪಿಸಿದ್ದಾರೆ ಅನ್ನೋದನ್ನ ಹೆಸರಿಸಬೇಕಾಗಿರುವಂಥದ್ದು. ಈ ಒಂದು ಪ್ರಶ್ನೆಯ ಸರಿಯಾಗಿರುವಂತಹ ಉತ್ತರ ಪ್ರಮುಖವಾಗಿರುವಂತಹ ಮಠಗಳು ಬದ್ರಿನಾಥ, ಗೋವರ್ಧನ ಮಠ, ಕಾಳಿಕಾ ಮಠ, ಶಾರದಾ ಪೀಠ. ಈ ರೀತಿಯಾಗಿ ಇವರು ಸ್ಥಾಪಿಸಿರುವಂತಹ ಪ್ರಮುಖ ಪೀಠಗಳು ಅಥವಾ ಮಠಗಳು ಆಗಿರುವಂಥದ್ದು. ಇನ್ನು 6ನೇ ಪ್ರಶ್ನೆ, ರಾಜ್ಯಸಭೆ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು. ಏನು ಅರ್ಹತೆಗಳು ಇರಬೇಕು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು. ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ರಾಜ್ಯಪಾಲರಿಗಿರುವ ಸವಲತ್ತುಗಳನ್ನು ವಿವರಿಸಿ. ಯಾವ್ಯಾವ ಸವಲತ್ತುಗಳು ರಾಜ್ಯಪಾಲರಿಗೆ ಇವೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು. ಈ 2ರಲ್ಲಿ ಯಾವುದು ಸುಲಭ ಅನಿಸ್ತದೆ ಅದನ್ನ ಉತ್ತರಿಸಬಹುದಾಗಿರುವಂಥದ್ದು. ಪ್ರಾಕ್ಟೀಸ್ ಮಾಡಿಕೊಳ್ತಾ ಇರುವಂತಹ ಸಂದರ್ಭದಲ್ಲಿ 2ಅನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಪರೀಕ್ಷೆಯಲ್ಲಿ ಉತ್ತರಿಸುವಾಗ ಇಂಥ ಒಂದು ಪ್ರಶ್ನೆಗಳಿಗೆ ನಿಮಗೆ ಸುಲಭವಾಗಿರುವಂತಹ ಪ್ರಶ್ನೆಯನ್ನ ಉತ್ತರಿಸಬಹುದಾಗಿರುವಂಥದ್ದು. ಭಾರತದ ಪ್ರಜೆಯಾಗಿರಬೇಕು, 30 ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು. ರಾಜ್ಯಸಭೆ ಸದಸ್ಯರಾಗಬೇಕಾದ್ರೆ 30 ವರ್ಷ ಅನ್ನೋ ಒಂದು ಅಂಶವನ್ನ ನೀವು ನೆನಪಿಟ್ಕೊಳ್ಬೇಕಾಗಿರುವಂಥದ್ದು. ಇನ್ನು ಉಳಿದಿರುವಂತಹ ಎಲ್ಲ ಅಂಶಗಳು ಕಾಮನ್ ಆಗಿರುವಂಥದ್ದು ಆಗಿದೆ. ಲಾಭದಾಯಕ ಹುದ್ದೆಯಲ್ಲಿರಬಾರದು, ನ್ಯಾಯಾಂಗದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರದು, ದಿವಾಳಿ ಆಗಿರಬಾರದು, ಮಾನಸಿಕ ಅಸ್ವಸ್ಥತೆ ಹೊಂದಿರಬಾರದು, ಕಾಲಕಾಲಕ್ಕೆ ಸಂಸತ್ತು ನಿಗದಿಪಡಿಸುವ ಅರ್ಹತೆಗಳನ್ನ ಹೊಂದಿರಬೇಕು. ಇವೆಲ್ಲ ಅರ್ಹತೆಗಳು ರಾಜ್ಯಸಭೆ ಸದಸ್ಯರಾಗಲು ಇರಬೇಕಾಗಿರುವಂತಹ ಅರ್ಹತೆಗಳಾಗಿರುವಂಥದ್ದು.
ಇನ್ನು ಅಥವಾ ಪ್ರಶ್ನೆ ಉತ್ತರ, ಸಂಸತ್ತು ನಿಗದಿಪಡಿಸುವ ವೇತನ ಭತ್ಯೆ ನೀಡಲಾಗುತ್ತದೆ. ಬಾಡಿಗೆ ರಹಿತ ಅಧಿಕೃತ ನಿವಾಸ ರಾಜಭವನವನ್ನ ನೀಡಲಾಗಿದೆ. ಅಧಿಕಾರಾವಧಿಯಲ್ಲಿ ಇವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡುವಂತಿಲ್ಲ. ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು 4ನೇ ವಿಭಾಗದಲ್ಲಿ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳು ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು. 2 ಪ್ರಶ್ನೆಗಳಿವೆ. ಪ್ರತಿಯೊಂದು ಸರಿ ಉತ್ತರಕ್ಕೂ 3 ಅಂಕದಂತೆ ಒಟ್ಟು 6 ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂಥದ್ದು ಆಗಿದೆ. 7ನೇ ಪ್ರಶ್ನೆ, ಪ್ರದೇಶದಿಂದ ಪ್ರದೇಶಕ್ಕೆ ಅರಣ್ಯಗಳ ಹಂಚಿಕೆ ವ್ಯತ್ಯಾಸದಿಂದ ಕೂಡಿರಲು ಕಾರಣಗಳೇನು? ಎಲ್ಲ ಕಡೆ ಒಂದೇ ರೀತಿಯಾಗಿರುವಂತಹ ಅರಣ್ಯ ಪ್ರದೇಶಗಳಿಲ್ಲ. ಒಂದೊಂದು ಪ್ರದೇಶಕ್ಕೆ ಮತ್ತೊಂದು ಪ್ರದೇಶಕ್ಕೆ ಹೋದಾಗ ವ್ಯತ್ಯಾಸ ಇರುವಂಥದ್ದು ಆಗಿದೆ. ಈ ಒಂದು ಹಂಚಿಕೆ ವ್ಯತ್ಯಾಸದಿಂದ ಕೂಡಿರಲು ಕಾರಣಗಳು ಏನು ಅನ್ನೋದನ್ನ ಇಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ. ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು, ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲದ ಮಟ್ಟ ಕಡಿಮೆ ಆಗುತ್ತಿದೆ, ಕಾರಣಗಳೇನು? ಬಹಳಷ್ಟು ಪ್ರಮಾಣದಲ್ಲಿ ಅಂತರ್ಜಲದ ಮಟ್ಟ ಕಡಿಮೆ ಆಗ್ತಾ ಇರುವಂಥದ್ದು ನೀವು ಸಾಮಾನ್ಯವಾಗಿ ನೋಡಿರ್ಬೋದು. ಯಾವ ಒಂದು ಕಾರಣಕ್ಕೋಸ್ಕರ ಇದು ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು. ಈ ಒಂದು 2 ಪ್ರಶ್ನೆಗಳ ಉತ್ತರಗಳನ್ನು ಗಮನಿಸಿದಾಗ ವಿಭಿನ್ನ ಮಣ್ಣಿನ ಲಭ್ಯತೆ, ವಾಯುಗುಣ ವೈವಿಧ್ಯತೆ, ಭೂ ಸ್ವರೂಪ, ಸಮುದ್ರ ಸಾಮೀಪ್ಯ, ಸಮುದ್ರ ಮಟ್ಟದಿಂದ ಎತ್ತರ, ಆರ್ದ್ರತೆ, ಈ ಎಲ್ಲ ಕಾರಣಗಳಿಂದಾಗಿ ಅರಣ್ಯಗಳು ಎಲ್ಲ ಪ್ರದೇಶಗಳಲ್ಲಿ ಒಂದೇ ರೀತಿಯಾಗಿ ಇರುವುದಿಲ್ಲ. ಇನ್ನು ಅಥವಾ ಪ್ರಶ್ನೆ ಉತ್ತರ, ಅಕಾಲಿಕ ಮತ್ತು ಅನಿಶ್ಚಿತ ಮಳೆ, ಅಸಮಾನ ಮಳೆ ಹಂಚಿಕೆ, ನಗರೀಕರಣ, ಅರಣ್ಯ ನಾಶ, ಅಧಿಕ ಕೊಳವೆ ಬಾವಿಗಳ ಕೊರೆಸುವಿಕೆ, ಈ ಎಲ್ಲ ಕಾರಣದಿಂದಾಗಿ ಅಂತರ್ಜಲದ ಮಟ್ಟ ಕುಸಿತಾ ಇರುವಂಥದ್ದು ಅಥವಾ ಕಡಿಮೆ ಆಗ್ತಾ ಇರುವಂಥದ್ದನ್ನ ನಾವು ಇತ್ತೀಚೆಗೆ ಗಮನಿಸಬಹುದಾಗಿರುವಂಥದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ನಿರ್ಧಾರ ತೆಗೆದುಕೊಳ್ಳುವ ಪ್ರಾಮುಖ್ಯತೆಗಳೇನು? 8ನೇ ಪ್ರಶ್ನೆ ಇರುವಂಥದ್ದು, ನಿರ್ಧಾರ ತೆಗೆದುಕೊಳ್ಳುವಂತಹ ಪ್ರಾಮುಖ್ಯತೆ ಏನು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು. ಪ್ರಾಮುಖ್ಯತೆ ಇರುವಂಥದ್ದು ಸಮಸ್ಯೆ ವಿಶ್ಲೇಷಣೆ, ಯೋಜನೆ, ಧೈರ್ಯ, ಮುಂದಾಲೋಚನೆ, ವಿವೇಕಯುತ ನಿರ್ಧಾರ, ತಾಳ್ಮೆ, ಇವೆಲ್ಲ ಅಂಶಗಳು ಇರುವಂಥದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು 5ನೇ ವಿಭಾಗದಲ್ಲಿ ಪ್ರತಿಯೊಂದು ಪ್ರಶ್ನೆಗೂ 8 ವಾಕ್ಯಗಳು ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು. 4 ಅಂಕದ ಒಂದು ಪ್ರಶ್ನೆ ಇಲ್ಲಿರುವಂಥದ್ದಾಗಿದೆ. ಬಸವಣ್ಣನವರು ಆತ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣ ಕಾರ್ಯಗಳನ್ನು ಮಾಡಿದರು, ಸಮರ್ಥಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಯಾವ ರೀತಿಯಾಗಿ ಮಾಡಿದರು ಅನ್ನೋದನ್ನ ಸಮರ್ಥಿಸಬೇಕಾಗಿರುವಂಥದ್ದು. ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು, ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ವಿಶಿಷ್ಟಾದ್ವೈತ ವಿಶ್ಲೇಷಿಸಿ ಅಂತ ಹೇಳಿ ವಿಶಿಷ್ಟಾದ್ವೈತವನ್ನ ಇಲ್ಲಿ ವಿಶ್ಲೇಷಿಸಬೇಕಾಗಿರುವಂಥದ್ದಾಗಿದೆ. ಈ 2 ಪ್ರಶ್ನೆಗಳ ಉತ್ತರಗಳನ್ನು ನಾವು ಈಗ ಗಮನಿಸಿಕೊಂಡು ಬರೋಣ. ಮೂಢನಂಬಿಕೆಗಳು ಅವರು ಖಂಡಿಸಿದರು. ಸಮಾಜದಲ್ಲಿ ಆರ್ಥಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ತರುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು. ಇಷ್ಟಲಿಂಗ ರೂಪದಲ್ಲಿ ಒಬ್ಬ ದೇವರ ಕಲ್ಪನೆಯನ್ನು ಪ್ರತಿಪಾದಿಸಿದರು. ಕಾಯಕ ಅಂದ್ರೆ ಕೆಲಸ, ದಾನ ಅಂದ್ರೆ ದಾಸೋಹ ಮತ್ತು ಇಷ್ಟಲಿಂಗದಂತಹ ಹೊಸ ಪರಿಕಲ್ಪನೆಗಳನ್ನು ಹೊರತಂದರು. ಶಾಶ್ವತವಾದದ್ದು ನಾಶವಾಗುತ್ತದೆ, ಕ್ಷಣಿಕವಾದದ್ದು ಉಳಿಯುತ್ತದೆ. ಕಾಯಕವನ್ನು ಒತ್ತಿ ಹೇಳಿದರು ಮತ್ತು ಕೆಲಸದ ಸಂಸ್ಕೃತಿಯ ತತ್ವವನ್ನು ಎತ್ತಿ ಹಿಡಿದರು. ಕೆಲಸದಲ್ಲಿ ಯಾವುದೇ ಮೇಲು ಅಥವಾ ಕೀಳು ಇಲ್ಲ ಎಂದು ಅವರು ಘೋಷಿಸಿದರು. ದಾಸೋಹ ತತ್ವದ ಮೂಲಕ ಸಂಗ್ರಹಣೆಯ ಸಂಸ್ಕೃತಿಯನ್ನು ತೆಗೆದುಹಾಕಿದರು. ಮಹಿಳಾ ಸ್ವಾತಂತ್ರ್ಯವನ್ನು, ಸಮಾನತೆಯನ್ನು ಪ್ರಚಾರ ಮಾಡಿದರು. ಜನರಲ್ಲಿ ಜಾಗೃತಿ ಮೂಡಿಸಿದರು. ಇನ್ನು ಇದಕ್ಕೆ ಅಥವಾ ಪ್ರಶ್ನೆ ಇರುವಂಥದ್ದು. ಅಥವಾ ಪ್ರಶ್ನೆಯ ಉತ್ತರವನ್ನು ನಾವು ಗಮನಿಸಿದಾಗ ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸಿದರು. ರಾಮಾನುಜರು ಜಾತಿ ಪದ್ಧತಿಯನ್ನು ಖಂಡಿಸಿದರು. ಅಸ್ಪೃಶ್ಯರನ್ನು ಶ್ರೀಹರಿಯ ವಂಶಸ್ಥರು ಎಂದು ಕರೆಯಲಾಗುತ್ತದೆ. ರಾಮಾನುಜಾಚಾರ್ಯ ತತ್ವಶಾಸ್ತ್ರವನ್ನು ವಿಶಿಷ್ಟಾದ್ವೈತ ಎಂದು ಕರೆಯಲಾಗುತ್ತದೆ. ಶ್ರೀ ವೈಷ್ಣವ ಅನುಯಾಯಿಗಳನ್ನು ಶ್ರೀ ವೈಷ್ಣವರು ಎಂದು ಕರೆಯಲಾಗುತ್ತದೆ. ಆತ್ಮ ಮತ್ತು ಪರಮಾತ್ಮ ಒಂದೇ ಸಮಯದಲ್ಲಿ ಇರಲು ಸಾಧ್ಯವಿಲ್ಲ. ಮೋಕ್ಷವನ್ನು ಪಡೆಯಲು ಭಕ್ತಿ ಮತ್ತು ಶರಣಾಗತಿ, ಪ್ರಪತ್ತಿ ಅತ್ಯಗತ್ಯವಾಗಿತ್ತು ಅಂತ ಹೇಳಿ ಇರುವಂಥದ್ದು. ಇನ್ನು ಜನರಿಗೆ ಭಕ್ತಿ ಮಾರ್ಗವನ್ನು ಬೋಧಿಸಿದರು. ನಮ್ಮ ಆಸೆಗಳನ್ನು ತ್ಯಜಿಸಿ ದೇವರಿಗೆ ಶರಣಾಗಬೇಕು ಎಂದು ಅವರು ಸಲಹೆ ನೀಡಿದರು. ಈ ರೀತಿಯಾಗಿ ಈ ಒಂದು ಪ್ರಶ್ನೆಯ ಉತ್ತರಿಸಬಹುದಾಗಿರುವಂಥದ್ದು. ಇನ್ನು 6ನೇ ವಿಭಾಗದಲ್ಲಿ 10ನೇ ಪ್ರಶ್ನೆ ಇರುವಂಥದ್ದು, ನಿಮಗೆ ನೀಡಿರುವ ಕರ್ನಾಟಕ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದ್ರೂ 2 ಗುರುತಿಸ್ರಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ. ತುಂಗಭದ್ರಾ ನದಿ, ಶಿವನ ಸಮುದ್ರ, ತಲಕಾವೇರಿ, ಮಹಾತ್ಮ ಗಾಂಧಿ ವಿದ್ಯುದಾಗಾರ, ಕೃಷ್ಣಾ ನದಿ, ಈ ಒಂದು ಸ್ಥಳಗಳನ್ನು ಗುರುತಿಸುವುದಕ್ಕಾಗಿ ಕೇಳಿರುವಂಥದ್ದಾಗಿದೆ. ಕರ್ನಾಟಕ ನಕ್ಷೆಯಲ್ಲಿ ಈ ರೀತಿಯಾಗಿ ಗುರುತಿಸಬೇಕಾಗಿರುವಂಥದ್ದಾಗಿದೆ. ಯಾವುದಾದ್ರೂ 2 ಸರಿಯಾಗಿ ಗುರುತಿಸಿದೆ ಆದಲ್ಲಿ ಪೂರ್ಣಾಂಕಗಳು ದೊರೆಯುವಂಥದ್ದಾಗಿದೆ. ಇಲ್ಲಿ ಎ ಗಮನಿಸಿ, ತುಂಗಭದ್ರಾ ನದಿ ಈ ರೀತಿಯಾಗಿ ಈ ಕಡೆಯಿಂದ ಈ ಕಡೆ ಹೀಗೆ ತುಂಗಭದ್ರಾ ನದಿ ಹರಿದುಕೊಂಡು ಬರುವಂಥದ್ದಾಗಿದೆ. ಇನ್ನು ಬಿ ಇರುವಂಥದ್ದು ಶಿವನ ಸಮುದ್ರ. ಶಿವನ ಸಮುದ್ರ ಇಲ್ಲಿರುವಂಥದ್ದು ನೀವು ಗಮನಿಸಬಹುದು. ಶಿವನ ಸಮುದ್ರ ಡ್ಯಾಮ್ ಇರುವಂಥದ್ದು. ಇನ್ನು ಸಿ ತಲಕಾವೇರಿ. ತಲಕಾವೇರಿ ಇಲ್ಲಿ ಕಾವೇರಿ ನದಿ ಹುಟ್ಟುವಂಥ ಸ್ಥಳ ತಲಕಾವೇರಿ ಇರುವಂಥದ್ದು ಆಗಿದೆ. ಇನ್ನು ಡಿ ಮಹಾತ್ಮ ಗಾಂಧಿ ವಿದ್ಯುದಾಗಾರ.
ಇಲ್ಲಿರುವಂಥದ್ದು ಮಹಾತ್ಮ ಗಾಂಧಿ ವಿದ್ಯುದಾಗಾರ ಡಿ ಇರುವಂಥದ್ದು ಆಗಿದೆ. ಇನ್ನು ಈ ಕೃಷ್ಣಾ ನದಿ ಇಲ್ಲಿಂದ ಹೀಗೆ ಹರಿದುಕೊಂಡು ಬರುವಂಥದ್ದು ಕೃಷ್ಣಾ ನದಿ ಆಗಿರುವುದು. ಈ ರೀತಿಯಾಗಿ ಕರ್ನಾಟಕ ನಕ್ಷೆಯಲ್ಲಿ ಸ್ಥಳಗಳಿರುವಂಥದ್ದಾಗಿದೆ. ಯಾವುದಾದ್ರೂ ಎರಡನ್ನು ಸರಿಯಾಗಿ ಗುರುತಿಸಿದೆ ಆದಲ್ಲೂ ಸಹ ಪೂರ್ಣಾಂಕಗಳು ದೊರೆಯುವಂಥದ್ದಾಗಿದೆ. ಈ ರೀತಿಯಾಗಿ FA2 9ನೇ ತರಗತಿಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನ ಇಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂಥದ್ದಾಗಿದೆ. ಪರೀಕ್ಷಾ ಸಿದ್ಧತೆಗಾಗಿ ಇದನ್ನ ಪ್ರಾಕ್ಟೀಸ್ಗಾಗಿ ಬಳಸಿಕೊಳ್ಳಬಹುದಾಗಿರುವಂಥದ್ದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇತರ ಒಂದು FA ಪ್ರಶ್ನೆ ಪತ್ರಿಕೆಗಳು, ಕೀ ಉತ್ತರಗಳು ಮತ್ತು ಇತರ ತರಗತಿಯ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇವೆ, ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಳಬಹುದು. ಮತ್ತೆ ಭೇಟಿಯಾಗೋಣ. ಧನ್ಯವಾದ.